ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇಂದು ನಾವು ಒಂದು ತಾಂತ್ರಿಕ ಯುಗದಲ್ಲಿದ್ದೀವಿ. ಆಧುನಿಕ ಜಗತ್ತು ಅನ್ಬೋದು. ಏನೇ ಆಹಾರ ಬೇಕು ಅಂತಂದ್ರೂ ತಕ್ಷಣ ನಮಗೆ ಸಿಗುತ್ತೆ. ಮಧ್ಯರಾತ್ರಿಯಲ್ಲಿ ಏನೋ ತಿನ್ನಬೇಕು ಅಂತ ಏನಾದರೂ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ, ಮಲಗಿದವ್ರನ್ನ ಬಿಟ್ಟು. ಅಂಥವ್ರಿಗೆ ಏನಾದರೂ ಒಂದು ಆಸೆ ಆದರೆ ತಕ್ಷಣ ಅವರು ಝೊಮ್ಯಾಟೊ, ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದ್ರೂ ಮಧ್ಯರಾತ್ರಿ ಸಹ ಆಹಾರ ದೊರಕುತ್ತೆ. ಸುಮ್ಮನೆ ತಾವು ಒಂದು ನಗರ ಅಥವಾ ಎಲ್ಲೇ ಹೋದ್ರೂ ಒಂದು ರಸ್ತೆಯಲ್ಲಿ ನೀವು ನಡ್ಕೊಂಡು ಹೋದರೆ ಬಹಳಷ್ಟು ಹೋಟೆಲ್ಗಳು ನಾನ್ ವೆಜಿಟೇರಿಯನ್ ಹೋಟೆಲ್ಗಳೇ ತಮಗೆ ಸಿಗುತ್ತೆ. ಅಂದರೆ ಜನ ಈ ಮಾಂಸಾಹಾರವನ್ನು ಹೆಚ್ಚು ಮಾಡಿದ್ದಾರೆ, ಇಷ್ಟಪಡ್ತಾರೆ. ಅದರಲ್ಲಿ ಬೇರೆ ಬೇರೆ ತರಾವರಿಯಾದ ಮಾಂಸಾಹಾರಗಳು ಮತ್ತು ಹೆಚ್ಚು ಮಸಾಲೆ ಇರೋದರಿಂದ ಮತ್ತು ಹೆಚ್ಚು ಸಕ್ಕರೆ, ಹೆಚ್ಚು ಕೊಬ್ಬು, ಹೆಚ್ಚು ಉಪ್ಪು, ಹೆಚ್ಚು ಮಸಾಲೆಗಳಿರೋದ್ರಿಂದ ಅಂತಹ ಆಹಾರಗಳೇನು ನಾಲಿಗೆಗೆ ಬಹಳ ರುಚಿಯನ್ನು ನೀಡುತ್ತೆ. ಅದರಲ್ಲೂ ಮುಖ್ಯವಾಗಿ ಮಾಂಸಾಹಾರ, ಅದರಲ್ಲಿ ಕೊಬ್ಬು ಜಾಸ್ತಿ ಇದೆ, ಉಪ್ಪು ಜಾಸ್ತಿ ಇರುತ್ತೆ, ಮಸಾಲೆ ಜಾಸ್ತಿ ಇರುತ್ತೆ, ನಾಲಿಗೆಗೆ ಬಹಳ ರುಚಿಯಾಗಿರುತ್ತೆ. ಹಾಗಾಗಿ ಬಹಳಷ್ಟು ಈ ಥರದ ಮಾಂಸಾಹಾರಗಳ ಹೋಟೆಲ್ಗಳು ಲಭ್ಯ ಇದೆ. ಮತ್ತು ತರಾವರಿ ಅದರಲ್ಲಿ ಬೇಕಾದಷ್ಟು ವೆರೈಟಿಗಳು ಮಾಡ್ತಾರೆ. ಅದು ಕೋಳಿ ಆಗ್ಬೋದು, ಕುರಿ ಆಗ್ಬೋದು, ಮೀನಾಗ್ಬೋದು, ಯಾವುದೇ ಮಾಂಸ ಆದ್ರೂ ಹೆಚ್ಚು ಬೇರೆ ಬೇರೆ ಖಾದ್ಯಗಳನ್ನು ತಯಾರು ಮಾಡ್ತಾರೆ. ಹೊಸ ಹೊಸ ನಮೂನೆ ಇರುತ್ತೆ. ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಮಾಂಸಾಹಾರಗಳನ್ನು ಬೇರೆ ರೀತಿ ಸುಟ್ಟು ತಿನ್ನುವುದು ಒಂದು ಪ್ರಚಲಿತದಲ್ಲಿದೆ. ಬಹಳ ಅದು ಜನ ಇಷ್ಟಪಡ್ತಾರೆ. ಬಾರ್ಬಿಕ್ಯೂ ಅಂತ ತಾವು ಕೇಳಿರ್ಬೋದು. ಮಾಂಸಾಹಾರವನ್ನು ಸುಟ್ಟು ಇದು ಮಾಡೋದು, ಪ್ಯಾನ್ ಫ್ರೈ ಮಾಡೋದು, ಚಾಕಣ ಅಂತಲೂ ಮಾಡ್ತಾರೆ. ಅದನ್ನು ಸುಡೋದು, ಗ್ರಿಲ್ ಅಂತ ಅಂತಾರೆ. ಅದನ್ನು ಮಸಾಲೆ ಎಲ್ಲ ಹಾಕಿ ಗ್ರಿಲ್ಲಲ್ಲಿಟ್ಟು ಅದನ್ನು ಸುಟ್ಟಿ ತಿನ್ನುವುದು. ಇದು ರುಚಿಕರನೂ ಮತ್ತು ನೋಡೋಕ್ಕೂ ಚೆನ್ನಾಗಿ ಒಂದು ಅಟ್ರ್ಯಾಕ್ಷನ್ ಅಂತೀವಲ್ಲ, ಕಣ್ಣಿಗೆ ಒಂಥರ ಅದು ವಾಸನೆ ಎಲ್ಲ ಒಂಥರ ತುಂಬ ನಮ್ಮ ಆಲ್ಫ್ಯಾಕ್ಷನ್ ಅಂದರೆ ನಮ್ಮ ಸ್ರವಿಕೆ ಏನು ಗ್ರಂಥಿಗಳಿರುತ್ತೆ ಅದನ್ನ ಆ್ಯಕ್ಟಿವೇಟ್ ಮಾಡಿಬಿಡುತ್ತೆ. ಹಾಗಾಗಿ ಅದನ್ನು ತಿನ್ನಬೇಕು ಅನ್ನುವ ಒಂದು ಆಸೆ ಬರುತ್ತೆ. ಮಕ್ಕಳಿಗೆ ಬಹಳ ಇಷ್ಟ. ಇದರ ಜೊತೆಯಲ್ಲಿ ಇದನ್ನು ಚೆನ್ನಾಗಿ ಒಂದು ಅಲಂಕಾರ ಮಾಡೋದ್ರಿಂದ ಜನ ಇದನ್ನು ಭಾಳ ಇಷ್ಟಪಡ್ತಾರೆ. ಮತ್ತು ಇತ್ತೀಚೆಗೆ ಗೊತ್ತಿರ್ಬೋದು, ಸೋಷಿಯಲ್ ಮೀಡಿಯಾದು ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ. ಇಂಥ ಹೋಟೆಲ್ಗಳಿಗೆ ಹೋಗಿ ಅಲ್ಲಿ ಆಹಾರವನ್ನು ತಂದು ಅದನ್ನು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿ ಈ ಥರ ಒಂದು ಟ್ರೆಂಡಿಂಗ್, ಇದಕ್ಕೋಸ್ಕರನೂ ಸೋಷಿಯಲ್ ಮೀಡಿಯಾಗೋಸ್ಕರನೂ ಈ ಥರದ ಸುಟ್ಟು ತಿನ್ನುವ ಆಹಾರದ ಬೇರೆ ಬೇರೆ ಕ್ರಮಗಳನ್ನು ಜನ ಇಷ್ಟಪಡ್ತಾರೆ, ತಿಂತಾ ಇದ್ದಾರೆ. ಆದರೆ ಈ ಥರದ ಆಹಾರ ಸೇವನೆ ಸುರಕ್ಷಿತವೇ ಅಂತ ಒಂದು ಪ್ರಶ್ನೆ ಬಂದಾಗ ಖಂಡಿತ ಇಲ್ಲ ಅಂತಲೇ ಹೇಳ್ಬಹುದು. ಅಪರೂಪಕ್ಕೆ ಎಲ್ಲೋ ಒಮ್ಮೆ ಸೇವನೆ ಮಾಡಿದರೆ ಏನೂ ತೊಂದರೆ ಆಗಲಿಕ್ಕಿಲ್ಲ. ಆದರೆ ಸತತವಾಗಿ ಇದನ್ನೇ ಒಂದು ಆಹಾರ ಅಭ್ಯಾಸ ಅಂತ ನಾವು ಮಾಡಿಕೊಂಡು ಬಂದಂಥ ಪಕ್ಷದಲ್ಲಿ ಇದರಿಂದ ಮುಂದಿನ ದಿನದಲ್ಲಿ ಕೊಲನ್ ಕ್ಯಾನ್ಸರ್ ಅಂತ ಏನಂತೀವಿ, ಕೊಲನ್ ಕ್ಯಾನ್ಸರ್ ಆಗಿರ್ಬೋದು, ಹೊಟ್ಟೆಯ ಒಂದು ಕ್ಯಾನ್ಸರ್ ಆಗಿರ್ಬೋದು, ಬಾಯಿಯ ಕ್ಯಾನ್ಸರ್, ಈ ಥರದ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಜಾಸ್ತಿ. ಇದರ ಹೊರತಾಗಿ ಬೇರೆ ಕ್ಯಾನ್ಸರು ಬರುವಂಥ ಸಾಧ್ಯತೆ ಜಾಸ್ತಿ ಅಂತ ಹೇಳ್ತಾರೆ. ಕಾರಣ, ದೇಹಕ್ಕೆ ಏನು ಪೋಷಕಾಂಶಗಳನ್ನು ನೀಡಬೇಕು, ಅಮೈನೋ ಆಸಿಡು, ಕ್ರಿಯಾಟಿನ್ನು, ಏನು ಅದು ಮಾಂಸದಲ್ಲಿ ಇರುವಂಥದ್ದು ಪೋಷಕಾಂಶಗಳನ್ನು ನೀಡುವಂಥ ಈ ಒಂದು ಅಂಶ ಏನಿದೆ, ಇದು ಸುಟ್ಟಾಗೇನಾಗುತ್ತೆ ಅಂದರೆ ಕಾರ್ಸಿನೋಜೆನ್, ಕ್ಯಾನ್ಸರ್ ಕಾರಕವಾಗಿ ಬದಲಾವಣೆ ಹೊಂದುತ್ತೆ. ಹಾಗಾದರೆ ಯಾವ್ದು ಇದು ಕ್ಯಾನ್ಸರ್ ಕಾರಕಗಳು? ಮಾಂಸವನ್ನು ಸುಟ್ಟು ತಿಂದಾಗ ಏನು ಬದಲಾವಣೆ ಆಗುತ್ತೆ, ಏನು ಕ್ಯಾನ್ಸರ್ ಕಾರಕಗಳು ಅಂತ ನಾವು ನೋಡ್ತೀವಿ ಅನ್ನೋದಾದರೆ, ಬಹಳ ಪ್ರಮುಖವಾಗಿ HCA ಎನ್ನುವ ಒಂದು ಕಾಂಪೌಂಡನ್ನು ಬಿಡುಗಡೆ ಮಾಡುತ್ತೆ. ಇದು ಹೆಟಿರೋಸೈಕ್ಲಿಕ್ ಅಮೈನ್ ಅಂತ ಇದನ್ನು ನಾವು ಕರಿತೀವಿ. ಈ ಹೆಟಿರೋಸೈಕ್ಲಿಕ್ ಅಮೈನ್ ಅನ್ನೋದು ಒಂದು ಮ್ಯೂಟಾಜೆನ್ ಅಥವಾ ರೂಪಾಂತರ, DNA ರೂಪಾಂತರ ಉಂಟು ಮಾಡುವಂತಹ ಒಂದು ಕಾರ್ಸಿನೋಜೆನ್. ಇದರಿಂದಾಗಿ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಅಥವಾ ಒಂದು ಕರುಳಿನ ಕ್ಯಾನ್ಸರ್, ಇಂಟೆಸ್ಟೈನು, ಸ್ಟಮಕ್ಕು, ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾರೆ. ಯಾವಾಗ ಈ ಹೆಟಿರೋಸೈಕ್ಲಿಕ್ ಅಮೈನ್ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದಾದರೆ, ಮಾಂಸವನ್ನು 150ರಿಂದ 300 ಡಿಗ್ರಿಯ ಉಷ್ಣತೆಯಲ್ಲಿ ನೀವು ಸುಟ್ಟಾಗ ಈ ಒಂದು ಹೆಟಿರೋಸೈಕ್ಲಿಕ್ ಅಮೈನ್ಗಳು ಬಿಡುಗಡೆಯಾಗುತ್ತೆ. ಯಾವುದರಿಂದ ಅಂದರೆ, ಮಾಂಸದಲ್ಲಿರುವ ಅಮೈನೋ ಆಸಿಡ್ಗಳು, ಮಾಂಸದಲ್ಲಿರುವ ಶುಗರು, ಮಾಂಸದಲ್ಲಿರುವ ಕ್ರಿಯಾಟಿನ್ಗಳು, ಅವುಗಳೇನಾಗುತ್ತೆ ಅಂದರೆ ರೂಪಾಂತರ ಆಗಿ ಹೆಟಿರೋಸೈಕ್ಲಿಕ್ ಅಮೈನುಗಳಾಗಿ ಪರಿವರ್ತನೆ ಹೊಂದುತ್ತೆ. ಈ ಹೆಟಿರೋಸೈಕ್ಲಿಕ್ ಅಮೈನ್ಗಳು ನಮ್ಮ DNA ಜೊತೆ ಬೈಂಡ್ ಆಗಿ DNA ಅಡಕ್ಟ್ಸ್ ಅಂತ ಫಾರ್ಮ್ ಮಾಡುತ್ತೆ. ಈ DNA ಅಡಕ್ಟ್ಸ್ಗಳಿಂದಾಗಿ ಮುಂದಿನ ದಿನದಲ್ಲಿ ಬೇಕಾದಷ್ಟು ರೀತಿಯ DNA ಅಡಕ್ಟ್ಸ್ ಅಂದರೆ ಅದೊಂದು ಮ್ಯೂಟೇಷನ್, ಅದು DNA ಡ್ಯಾಮೇಜ್ ಅಂತ ಕರಿತೀವಿ ಅದನ್ನು.
ಅದರಿಂದಾಗಿ ನಾನಾ ರೀತಿಯ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇದೆ. ಹಾಗಾಗಿ ಇದು ಅತ್ಯಂತ ಅಪಾಯಕಾರಿ ಅಂತಲೇ ಹೇಳ್ಬೋದು, ಹೆಟರೋಸೈಕ್ಲಿಕ್ ಅಮೈನ್ಗಳು ಬಿಡುಗಡೆಯಾಗೋದು. ಇದರ ಜೊತೆಗೆ ಮಾಂಸವನ್ನು ಸುಟ್ಟಾಗ ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅನ್ನುವ ಒಂದು ರಾಸಾಯನಿಕ ಬಿಡುಗಡೆಯಾಗುತ್ತೆ. ಯಾವ ರೀತಿ ಅಂತಂದರೆ, ಈಗ ನೀವು ಗ್ರಿಲ್ಡ್ ಅಂತ ಏನೋ ಮಾಡಿರ್ತೀರ, ಕೆಳಗಡೆ ಬೆಂಕಿ ಹಾಕಿರ್ತೀರ, ಒಂದು ತಂತಿಯಲ್ಲಿ ಮಾಂಸಕ್ಕೆ ಮಸಾಲೆಯನ್ನೆಲ್ಲ ಹಾಕಿ ಅದನ್ನು ಕಟ್ಟಿ ಅದನ್ನು ಬೇಯಿಸ್ತಾ ಇರ್ತೀರ. ಆ ಮಾಂಸದಿಂದ ಕೊಬ್ಬು ಡ್ರಾಪ್ ಆಗಿ ಕೆಳಗಡೆ ಬೀಳ್ತಾ ಇರುತ್ತೆ ಕೊಬ್ಬು. ಅದು ಪುನಃ ಬೆಂಕಿಯ ಉರಿಯಲ್ಲೇನಾಗುತ್ತೆ, ಬೆಂಕಿಗೆ ಬಿದ್ದಾಗ ಆ ಸ್ಮೋಕ್ ಇರುತ್ತಲ್ಲ ಪುನಃ ಮಾಂಸದ ಮೇಲೆ ಡೆಪಾಸಿಟ್ ಆಗುತ್ತೆ. ಡೆಪಾಸಿಟ್ ಆದಂತಹ ಸಂದರ್ಭದಲ್ಲಿ ಈ ರಾಸಾಯನಿಕವನ್ನು ಅದು ಬಿಡುಗಡೆ ಮಾಡೋಕ್ಕೆ ಆರಂಭ ಆಗುತ್ತೆ. ಇದರಿಂದ ಏನಾಗುತ್ತೆ, ಈ ರಾಸಾಯನಿಕದ ಪ್ರಮುಖವಾದ ಕೆಲಸ ಏನು ಅಂತಂದರೆ, ಇದು ಪದೇ ಪದೇ ಆ ಡ್ರಾಪ್ಗಳು ಬೀಳ್ತಾ ಇರುತ್ತೆ. ಬೆಂಕಿಗೆ ಬಿದ್ದಂಥದ್ದು ಪುನಃ ಕಾರ್ಬನ್ನು ಅದು ಪುನಃ ಹೋಗಿ ಆ ಮಾಂಸದ ಮೇಲೆ ಶೇಖರಣೆಯಾಗುತ್ತೆ. ಹಾಗಾಗಿ ಮುಂದಿನ ದಿನದಲ್ಲಿ ಇದು ನಮ್ಮ ಇನ್ಫ್ಲಮೇಷನ್ನ ಜಾಸ್ತಿ ಮಾಡುತ್ತೆ, ನಮ್ಮ ದೇಹದಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸನ್ನು ಜಾಸ್ತಿ ಮಾಡುತ್ತೆ, ನಮ್ಮ DNA ಡ್ಯಾಮೇಜ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಈ ಒಂದು ರಾಸಾಯನಿಕ ಒಂದು ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಇದು ಇನ್ಫ್ಲಮೇಷನ್ ಮಾಡುವುದರ ಜೊತೆಯಲ್ಲಿ ನಮ್ಮ ಲಿವರ್ಗೆ ಹೋಗುತ್ತಿದ್ದು, ನಮ್ಮ ಲಿವರ್ಗೆ ಹೋಗಿ CYP1A1 ಅನ್ನುವ ಒಂದು ಎನ್ಸೈಮ್ ಮುಖಾಂತರ ಇದು ಮೆಟಬಲೈಸ್ ಆಗಿ ನಂತರ ಇದರಿಂದಾಗಿ ದೇಹದಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ಜಾಸ್ತಿ ಆಗುತ್ತೆ. ಏಕೆಂದರೆ ಕಪಾಬಿ ಪಾತ್ವೇನ ಇದು ಆ್ಯಕ್ಟಿವೇಟ್ ಮಾಡೋದ್ರಿಂದ ನಮ್ಮ ಒಂದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ಹೆಚ್ಚಾಗ್ತಾ ಬರುತ್ತೆ, ಫ್ರೀ ರ್ಯಾಡಿಕಲ್ಸ್ಗಳು ಜೊತೆಯಲ್ಲಿ ಇನ್ಫ್ಲಮೇಷನ್ ಬಿಡುಗಡೆ ಮಾಡುತ್ತೆ ಮತ್ತು DNA ಮ್ಯೂಟೇಷನ್ ಮಾಡುತ್ತೆ. ಹಾಗಾಗಿ ಇದೊಂದು ಅತ್ಯಂತ ಅಪಾಯಕಾರಿಯಾದದ್ದು. ಸಾಮಾನ್ಯವಾಗಿ ಮಾಂಸವನ್ನು ಸುಟ್ಟಾಗ ಇದು ಬಿಡುಗಡೆಯಾಗುವ ಸಾಧ್ಯತೆಗಳೇ ಜಾಸ್ತಿ. ಇದರ ಜೊತೆಗೆ ಗ್ಲೈಕಾಸಿಲೇಟೆಡ್ ಎಂಡ್ ಪ್ರಾಡಕ್ಟ್ ಅಂತ ಇನ್ನೊಂದಿದೆ. ಅದು ಸಹ ಈ ಒಂದು ಮಾಂಸದಲ್ಲಿರುವಂಥ ಕ್ರಿಯಾಟಿನ್ ಆಗ್ಬೋದು, ಅಮೈನೋ ಆ್ಯಸಿಡ್ಗಳಾಗ್ಬೋದು, ಶುಗರ್ ಆಗ್ಬೋದು, ಇದು ಏನಾದರೂ ಇದರಲ್ಲಿರುವ ಬಹಳ ಮುಖ್ಯವಾಗಿ ಪ್ರೋಟೀನ್ಗಳು. ಈ ಪ್ರೋಟೀನ್ಗಳು ಗ್ಲೈಕಾಸಿಲೇಷನ್ ಕ್ರಿಯೆಗೆ ಒಳಪಡೋದ್ರಿಂದ ಇದೂ ಸಹ ಎಲ್ಲೋ ಒಂದು ಕಡೆ ಮ್ಯೂಟಾಜೆನ್ ಕಾರ್ಸಿನೋಜೆನ್ ಆಗಿ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ, DNA ಡ್ಯಾಮೇಜ್ ಮಾಡುತ್ತೆ, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ನ ಜಾಸ್ತಿ ಮಾಡೋದ್ರಿಂದ ಇದು ಸಹ ನಮಗೆ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಯನ್ನು ಉಂಟು ಮಾಡೋದ್ರಿಂದ ನಾವು ಮಾಂಸದ ಸೇವನೆ ಮಾಡಬೇಕಾದ್ರೆ ತಯಾರಿಕೆ ಬಹಳ ಮುಖ್ಯ. ಸೇವನೆ ಚೆನ್ನಾಗಿರುತ್ತೆ, ಆದರೆ ಅದನ್ನು ಯಾವ ರೀತಿ ತಯಾರು ಮಾಡ್ತೀವಿ ಅನ್ನೋದಿದೆಯಲ್ಲ, ಯಾವ ಕ್ರಮದಲ್ಲಿ, ಅದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಮಾಂಸವನ್ನು ಸುಟ್ಟಾಗ ಕಾರ್ಬನೈಸ್ಡ್ ಆ ಮಾಂಸ ಕಾರ್ಬನೈಸ್ಡ್ ಆಗಿರೋದ್ರಿಂದ ಆ ಕಿಟ್ಟ ಮಾಂಸ ಅದು ಬೆಂದಾಗ ಉಂಟಾಗುವಂತಹ ಹೊಗೆಯಿಂದ ಆ ಮಾಂಸದ ಮೇಲೆ ಡೆಪಾಸಿಟ್ ಆಗುವ ಈ ಒಂದು ಕಾರ್ಬನೈಸ್ಡ್ ಫ್ಯಾಟ್ ಏನಿರುತ್ತೆ, ಇದೂ ಸಹ ನಮಗೆ ಮ್ಯೂಟಾಜೆನ್ ಆಗಿ ಕೆಲಸ ಮಾಡುತ್ತೆ. ಆಕ್ಸಿಡೈಸ್ಡ್ ಫ್ಯಾಟ್, ಆಕ್ಸಿಡೇಷನ್ ಪ್ರಾಸೆಸ್ಸು ಇಲ್ಲಿ ಹೆಚ್ಚಾಗುತ್ತೆ. ಈ ಆಕ್ಸಿಡೇಷನ್ ಪ್ರಾಸೆಸ್ಸಿಂದಾಗಿ ಆಕ್ಸಿಡೈಸ್ಡ್ ಫ್ಯಾಟ್ ಏನಿದೆ ಅದು ನಮಗೆ ನ್ಯೂಟ್ರಿಷನ್ ಪೋಷಕಾಂಶ ಕೊಡುವುದರ ಬದಲು ಇದರಿಂದ ದೇಹಕ್ಕೆ ಹಾನಿಯಾಗುವ ಸಾಧ್ಯತೆಯೇ ಜಾಸ್ತಿ. ಹಾಗಾಗಿ ನಮಗೆ ಹೆಟರೋಸೈಕ್ಲಿಕ್ ಅಮೈನ್ ಆಗ್ಬೋದು, ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆಗಿರ್ಬೋದು, ಗ್ಲೈಕಾಸಿಲೇಟೆಡ್ ಎಂಡ್ ಪ್ರಾಡಕ್ಟ್ ಆಗಿರ್ಬೋದು, ಆಕ್ಸಿಡೈಸ್ಡ್ ಫ್ಯಾಟ್ ಆಗಿರ್ಬೋದು, ಕಾರ್ಬನೈಸ್ಡ್ ಫ್ಯಾಟ್ ಆಗಿರ್ಬೋದು, ಇವುಗಳೆಲ್ಲದರಿಂದ ಏನಾಗುತ್ತೆ, ಮಾಂಸದಲ್ಲಿ ಬೇಕಾದಷ್ಟು ಒಂದು ಪ್ರೋಟೀನ್ ಇರ್ಬೋದು, ಪೋಷಕಾಂಶಗಳಿರ್ಬೋದು, ಆದರೆ ಸೇವನೆ ಮಾಡಿದಾಗ ಅದರಿಂದ ದೇಹಕ್ಕೆ ತೊಂದರೆಯೇ ಜಾಸ್ತಿ ಆಗುತ್ತೆ. ಹಾಗಾಗಿ ಮಾಂಸವನ್ನು ಬೇರೆ ಕ್ರಮದಲ್ಲಿ ನಾವು ಸೇವಿಸಬೇಕೇ ಹೊರತು ಸುಟ್ಟು ತಿನ್ನುವುದು, ಹಿಂದಿನ ಕಾಲದಲ್ಲಿ ಅದು ಏನು ಅಂದರೆ ಆದಿಮಾನವ ಅವನು ಸುಟ್ಟು ತಿಂತಾ ಇದ್ದ, ಅವನಿಗೆ ಬೇರೆದು ಅವನು ಇನ್ನು ಬೇರೆ ಅಡಿಗೆಯಲ್ಲಿ ಅಥವಾ ತಯಾರಿಕೆಯಲ್ಲಿ ಇನ್ನೂ ಅವನಿಗೆ ಹೆಚ್ಚು ಒಂದು ಅಧ್ಯಯನ ಅಥವಾ ಅದರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಆದರೆ ಇಂದು ನಮಗೆ ಅದೆಲ್ಲ ಗೊತ್ತಿದ್ರೂ ಸಹ ಹಿಂದೆ ಆದಿಮಾನವ ಯಾವ ಥರ ಸುಟ್ಟು ತಿಂತಾ ಇದ್ದ ಅದೇ ಥರದ ಕೆಲವೊಂದು ಹೆಚ್ಚಾಗಿ ಬಾರ್ಬಿಕ್ಯೂ ಆಗ್ಬೋದು, ಚಾಕಣ, ಇವೆಲ್ಲ ಹೆಚ್ಚು ಪ್ರಚಲಿತದಲ್ಲಿರೋದ್ರಿಂದ ಯುವ ಜನತೆಗೆ ಇದು ಏನಾಗುತ್ತೆ ಅನ್ನುವುದರ ಅರಿವಿಲ್ಲದೆ ಮಾಂಸವನ್ನು ಸುಟ್ಟು ತಿನ್ನುವುದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಇದಕ್ಕೇನು ಪರಿಹಾರ ಅಂತ ನಾವು ನೋಡೋದಾದರೆ, ಸರಿಯಾಗಿ ನಾವು ಒಂದು ಅಡಿಗೆಯ ಕ್ರಮ ಗೊತ್ತಿದ್ದವ್ರು ಏನು ಮಾಡ್ತಾರೆ ಅಂದರೆ, ಈ ಬಾರ್ಬಿಕ್ಯೂ ಮಾಡಬೇಕಾದ್ರೆ ಅಥವಾ ಚಾಕಣ ಮಾಡಬೇಕಾದ್ರೆ, ಫ್ರೈಯಿಂಗ್ ಎಲ್ಲ ಮಾಡಬೇಕಾದ್ರೆ ಮ್ಯಾರಿನೇಷನ್ ಅಂತ ಒಂದು ಪ್ರಾಸೆಸ್ ಮಾಡ್ತಾರೆ. ಸಾಮಾನ್ಯವಾಗಿ ನಮ್ಮ ಪೂರ್ವಜರು ಈ ಮ್ಯಾರಿನೇಷನ್ ಮಾಡ್ತಾಯಿದ್ರು. ಮ್ಯಾರಿನೇಷನ್ ಅಂದರೆ ನಿಂಬೆಹಣ್ಣನ್ನು ಅದಕ್ಕೆ ಮೊದಲು ಹಾಕಿ ಬಹಳಷ್ಟು ಕಾಲ ಅದನ್ನು ಹಾಗೆ ಇಟ್ಟು ಮಾಂಸವನ್ನು ನಂತರ ಈ ಥರದ ಒಂದು ಪ್ರಿಪ್ರೇಷನ್ ಮಾಡೋ ಅಂಥದ್ದು. ನಿಂಬೆಹಣ್ಣು ಆಗ್ಬೋದು, ವಿನೆಗರ್ ಆಗ್ಬೋದು, ಮೊಸರು ಆಗಿರಬಹುದು, ಆಮೇಲೆ ಶುಂಠಿ ಬೆಳ್ಳುಳ್ಳಿ
ಪೇಸ್ಟ್, ಇದರಲ್ಲಿ ಸಹ ಅದನ್ನು ಹಲವಾರು ಗಂಟೆಗಳ ಕಾಲ ಹಾಗೆ ಅದನ್ನು ಇಟ್ಟಿದ್ದ ನಂತರ ಅದನ್ನು ಈ ಥರ ಗ್ರಿಲ್ಡ್ ಆಗಿ ಈ ಥರ ಬಾರ್ಬಿಕ್ಯೂ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಏನು ರಾಸಾಯನಿಕಗಳು ಬಿಡುಗಡೆಯಾಗೋದೇನಿದೆ, ಗ್ಲೈಕಾಸಿಲೇಟೆಡ್ ಎಂಡ್ ಪ್ರಾಡಕ್ಟ್ ಆಗಿರ್ಬೋದು, ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಅಮೈನ್ಗಳಾಗಿರ್ಬೋದು, ಹೆಟ್ರೋಸೈಕ್ಲಿಕ್ ಮಾಲಿಕ್ಯೂಲ್ಗಳಾಗಿರ್ಬೋದು, ಕಾಂಪೌಂಡ್ಗಳಾಗಿರ್ಬೋದು, ಹೆಟ್ರೋಸೈಕ್ಲಿಕ್ ಅಮೈನ್ಗಳು ಮುಖ್ಯವಾಗಿ ಇವುಗಳೆಲ್ಲ ಬಿಡುಗಡೆಯಾಗುವುದನ್ನು ಆದಷ್ಟು ನಾವು ತಪ್ಪಿಸಬಹುದು. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಕ್ಯಾನ್ಸರ್ ಅನ್ನುವುದು ಒಂದು ಮಹಾಮಾರಿ ಬಹಳ ಜಾಸ್ತಿ ಆಗ್ತಿದೆ. ಬಹಳಷ್ಟು ಜನ ವಯಸ್ಸಾಗ್ತಿದ್ದಂಗೆ, ವಯಸ್ಸು ಅದಕ್ಕೆ ಒಂದು ಬಹಳ ಪ್ರಮುಖವಾದ ಕಾರಣ. ಜೊತೆಗೆ ಹೈ ಕ್ಯಾಲರಿ ಡಯಟ್ ಜೊತೆಗೆ ನಾವು ಯಾವ ರೀತಿ ಆಹಾರ ಸೇವನೆ ಮಾಡ್ತೀವಿ ಅನ್ನೋದು, ಮತ್ತು ಎಂಥ ಆಹಾರ ಸೇವನೆ ಮಾಡ್ತಿದ್ದೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಆಹಾರ ಅಂತ ನಾವು ಸೇವನೆ ಮಾಡಬೇಕಾದ್ರೆ ಅದನ್ನು ತಯಾರಿಸುವ ಕ್ರಮವೂ ಸಹ ಮುಖ್ಯ. ಈ ಕ್ರಮದಲ್ಲಿ ಏನಾದರೂ ತೊಂದರೆ ಆದರೆ ಖಂಡಿತವಾಗಲೂ ಆಹಾರ ನಮ್ಮ ದೇಹಕ್ಕೆ ವಿಷವಾಗುತ್ತೆ. ಆಹಾರ ಪೂರಕವಾಗಬೇಕು, ಆದರೆ ಪೂರಕವಾಗಬೇಕಾಗಿದ್ದ ಆಹಾರವೇ ವಿಷವಾಗುವಂತಹ ಸಂದರ್ಭಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಮಾಂಸವನ್ನು ಸುಟ್ಟು ತಿನ್ನುವುದು ತರವಲ್ಲ, ಮಾಂಸವನ್ನು ಬೇಯಿಸುವುದು, ಅದನ್ನು ಮಸಾಲೆ ಹಾಕಿ ಗ್ರೇವಿ ಥರ ಹಾಗೆ ಬೇಯಿಸಿ ತಿನ್ನುವಂಥದ್ದು, ಹಬೆಯಲ್ಲಿ ಬೇಯಿಸುವುದು, ಈ ಥರದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಈ 3 ಯಾವುದು ರಾಸಾಯನಿಕಗಳು ಬಿಡುಗಡೆಯಾಗುತ್ತೆ, ಅದು ಮ್ಯೂಟಾಜನ್ ಅಥವಾ ಕಾರ್ಸಿನೋಜನ್ ಅಂತಲ್ಲ, ಅದು ಯಾವುದು ಬಿಡುಗಡೆಯಾಗದೆ ಆಹಾರ ಸಮೃದ್ಧವಾಗಿರುತ್ತೆ, ಪೌಷ್ಟಿಕದಾಯಕವಾಗಿರುತ್ತೆ, ಹೆಚ್ಚು ಪ್ರೋಟೀನ್ ಅಂಶ ಇರುತ್ತೆ, ಮಿನರಲ್ಗಳು, ಕ್ಯಾಲ್ಶಿಯಂ, ಬೇಕಾದಷ್ಟು ಅಂಶಗಳಿರುತ್ತೆ, ಅದು ದೇಹವನ್ನು ಕಾಪಾಡುತ್ತೆ. ಹಾಗಾಗಿ ಆಹಾರ ತಯಾರಿಕೆಯು ಬಹಳ ಮುಖ್ಯ. ಅದರ ಕ್ವಾಲಿಟಿ ಜೊತೆ ಗುಣಮಟ್ಟವೂ ಎಷ್ಟು ಮುಖ್ಯವೋ ಆಹಾರ ತಯಾರಿಕೆಯೂ ಅಷ್ಟೇ ಮುಖ್ಯ ಆಗಿರೋದ್ರಿಂದ ಇದರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಟ್ಟು ಒಳ್ಳೆಯ ಕ್ರಮದಲ್ಲಿ ಆಹಾರವನ್ನು ತಯಾರಿಸಿ ನಾವು ಅದನ್ನು ಸೇವಿಸಿದರೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ. ನಮಸ್ಕಾರ.